ನಾವು ಇವತ್ತಿನ ಬಂದು ಹೋರಾಟಕ್ಕೆ ಬಂದಂತ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಮೊನ್ನೆ ದಿನ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಸೋಮಸುಂದರ್ ಅವರು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತುಮಕೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೀತಿದ್ದಂಥ ಸಂದರ್ಭದಲ್ಲಿ ಇವರು ಮನವಿ ಪತ್ರ ಉಳಿಯಾರಿನಲ್ಲಿ ಒಂದು ಲಾಕಪ್ ಡೆತ್ ಆಗಿತ್ತು. ಆ ಲಾಕಪ್ ಡೆತ್ ಆದಂಥ ಪ್ರಶ್ನೆ ಮಾಡೋದಕ್ಕೆ ಒಂದು ಮನವಿ ಕೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ವಿಡಿಯೋ ಚಿತ್ರೀಕರಣ ಮಾಡ್ತಿದ್ವಿ. ಯಾಕೆಂದ್ರೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ವಿಡಿಯೋ ಚಿತ್ರೀಕರಣ ಮಾಡ್ಬೋದು. ಇದು ನಾವು ಈ ಮುಖಾಂತರ ಹೇಳ್ತಾ ಇದೀವಿ, ಸನ್ಮಾನ್ಯ ಗೃಹ ಮಂತ್ರಿಗಳೇ, ನೀವು ಡ್ರೆಸ್ ಚೇಂಜ್ ಮಾಡೋದನ್ನ ನಮ್ಮರು ವಿಡಿಯೋ ಮಾಡ್ತಿರಲ್ಲ, ಸಾರ್ವಜನಿಕ ಸಮಸ್ಯೆಗಳಿಗೋಸ್ಕರ ವಿಡಿಯೋ ಮಾಡಕ್ ಬಂದಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಯಾರೋ ಇದ್ದಂತ ಏನು ಭ್ರಷ್ಟ ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಂತ ಭ್ರಷ್ಟ ಶತಮೂರ್ಖ ಪೊಲೀಸರಿಗೆ ಹೇಳಿ ತಳ್ಳ್ರು ಆಚೆಗೆ ಅಂತ ಅಂದು ಅವರ PSI ಮಂಜುಳಾ ಅನ್ನೋ ಒಬ್ರು ಮೇಡಮ್ಮು ಸುಳ್ಳು ಕೇಸನ್ನು ಹಾಕಿ ಅವ್ರನ್ನ ಅನಿರೀಕ್ಷಿತವಾಗಿ ಬಂಧನ ಮಾಡಿದ್ರು. ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ KRS ಪಕ್ಷದ ಹೋರಾಟ ನಡೀತು. ವಿಧಾನಸೌಧದ ತನಕ ಇದನ್ನ ನಾವು ಪತ್ರ ಮುಖೇನ ಚಲಾವಣೆ ಕೊಟ್ವಿ. ಇದಾದ ನಂತರದಲ್ಲಿ ಮೊನ್ನೆ ದಿನ ನಮ್ಮ ಸೋಮಸುಂದರ್ ಅವರು ಬಿಡುಗಡೆ ಆದ್ರು. ನಾವು ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಮ್ಮ KRS ಪಕ್ಷದ ವೀರ ಸೈನಿಕರು ನ್ಯಾಯಯುತವಾಗಿ ಕೇಳ್ತಾ ಇದೀವಿ ಪ್ರಶ್ನೆ. ನಾವೆಂದೂ ಅನ್ಯಾಯ ಮಾಡ್ಕೋ ಇಲ್ಲ, ನಾವು ಒಳ್ಳೆದೇ ಮಾಡ್ತಾ ಇದೀವಿ ಅಂತ ಸಂದರ್ಭದಲ್ಲಿ ಅವರು ಅನಿವಾರ್ಯವಾಗಿ ಪೊಲೀಸ್ನವರು ತುಮಕೂರಿನ ಪಾಪ ಎಲ್ಲಾ ಪೊಲೀಸ್ನವರು ನಾವು ಹೇಳಲ್ಲ, ಪ್ರಾಮಾಣಿಕರು ಇದ್ದಾರೆ, ಆದ್ರೆ ಅವರಂತ ಶತಮೂರ್ಖ ಭ್ರಷ್ಟಾತಿ ಭ್ರಷ್ಟ ತಾಳಕ್ಕೆ ತಕ್ಕಂತೆ ಕುಣಿದು ಅರೆಸ್ಟ್ ಮಾಡಿವ. ಆದ್ರೆ ನ್ಯಾಯಕ್ಕೆ ನಮಗೆ ಸತ್ಯಕ್ಕೆ ಜಯ ಸಿಕ್ತು, ಅವರು ಬಿಡುಗಡೆ ಆಗಿ ಬಂದ್ರು. ಆ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಹಾಸನದಲ್ಲಿ ಪ್ರತಿ ರಾಜ್ಯಾದ್ಯಂತ ಇದು ಒಂದು ಪ್ರತಿಭಟನೆ ನಡೀತಾ ಇದೆ. ಮನವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟಗಾರನ ಹತ್ತಿಕ್ಕಬೇಡಿ, ಎಲ್ಲರೂ ಸಾರ್ವಜನಿಕವಾಗಿ ಸ್ಪಂದನೆ ಮಾಡಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಟ್ಟು ಈಗ ನಾವು ಪ್ರತಿಭಟನೆಗೆ DC ಅವರಿಗೆ ಮನವಿ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಧನ್ಯವಾದ. KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ. ಇಲ್ಲ ಸರ್, ಮಾಡ್ತೀವಿ. ರಮೇಶ್ ಅವ್ರಿಗೆ ಗೊತ್ತಲ್ಲ, ನಿಮ್ಮ ನಂಬರ್ ಇದೆ, ಅವ್ರು ಮಾಡ್ತಾರೆ. ಘೋಷಣೆ ಭ್ರಷ್ಟರೇ, ಪವಿತ್ರ ರಾಜಕಾರಣ, ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಅಂಬೇಡ್ಕರ್ ಅವರ ಸಮತಾ ಕರ್ನಾಟಕ ನಿರ್ಮಿಸೋಣ. ಬೆಂಬಲಿಸಿ, ಬೆಂಬಲಿಸಿ, KRS ಬೆಂಬಲಿಸಿ, 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 KRS ಬೆಂಬಲಿಸಿ, ಮಾಡಿ, ಸಪೋರ್ಟ್ ಮಾಡಿ, KRS ಗೆ ಸಪೋರ್ಟ್ ಮಾಡಿ, ಡೊನೇಟ್ ಮಾಡಿ, KRS ಗೆ ಸಪೋರ್ಟ್ ಮಾಡಿ. KRS ಪಕ್ಷಕ್ಕೆ ಜೈ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಭ್ರಷ್ಟ ಗೃಹ ಮಂತ್ರಿ ಪರಮೇಶ್ವರ್ಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಗೃಹ ಮಂತ್ರಿ ಪರಮೇಶ್ವರ್ಗೆ ಧಿಕ್ಕಾರ, ಧಿಕ್ಕಾರ. ಗೃಹ ಮಂತ್ರಿಯ ಮಾತು ಕೇಳಿ ಸುಳ್ಳು ಕೇಸು ಹಾಕಿದ ತುಮಕೂರಿನ ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ. ಗೃಹ ಸಚಿವರ ಮಾತು ಕೇಳಿ ವಿನಾಕಾರಣ ಸುಳ್ಳು ಕೇಸು ಹಾಕಿದ ತುಮಕೂರಿನ ಶತಮೂರ್ಖ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ. ಹೋರಾಟ, ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಒಬ್ರು ಯಾರು ಬಿಡ್ಕೊಳ್ಳಿ, ತಗೊಳ್ಳಿ, ಒಬ್ರು ಇಟ್ಕೊಳ್ಳಿ, ಒಬ್ರು ಇಟ್ಕೊಳ್ಳಿ. ಸಂವಿಧಾನ ವಿರೋಧಿ ಗೃಹ ಮಂತ್ರಿ ಪರಮೇಶ್ವರ್ಗೆ, ಸಂವಿಧಾನ ವಿರೋಧಿ ಡೆಮೋಕ್ರೇಟ್ ಪರಮೇಶ್ವರ್ಗೆ, ಈ ದಿನ ಹಾಸನ ಜಿಲ್ಲಾ KRS ತಂಡ ಏನು ಸರ್ವಾಧಿಕಾರಿ ಗೃಹ ಮಂತ್ರಿ ನಮ್ಮ ಪರಮೇಶ್ವರ್ ಅವರು ಇದ್ದಾರೆ, ಅವರು ಮಾಡಿದಂಥ ಗನಂದಾರಿ ಕೆಲಸವನ್ನು ಹೊಗಳುವಂಥ ಕೆಲಸವನ್ನು ಈ ದಿನ ಹಾಸನ ಜಿಲ್ಲಾ ಸಮಿತಿ ಮಾಡ್ತಾ ಇದೆ. ಸುಳ್ಳು ಕೇಸ್ ಹಾಕಿದಂಥ ಸರ್ವಾಧಿಕಾರಿ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ನಡೆಯನ್ನು ನಾವು ಧಿಕ್ಕರಿಸ್ತೇವೆ ಕೂಡ. ತಕ್ಷಣದಲ್ಲಿ ಅವರು ಕೇಸನ್ನು ವಾಪಸ್ ತಗೋಬೇಕು. ಕೋರ್ಟಲ್ಲೂ ಕೂಡ ನಗೆಪಾಟ್ಲಿಕ್ಕೆ ಗುರಿ ಆಗ್ತಾರೆ ಇವರು. ಯಾಕೆ ಅಂದರೆ ಆ ಹೆಣ್ಮಗಳು ಆ ಸ್ಥಳದಲ್ಲೇ ಇಲ್ಲ, ಎಲ್ಲೋ ಮೂಲೆಯಲ್ಲಿ ಸ್ಟೇಜ್ ಮೇಲೆ ಇರ್ತಕ್ಕಂಥದ್ದು ವಿಡಿಯೋ ಕಾಣ್ತದೆ. ಆದರೂ ಕೂಡ ನನ್ನ ಎಳೆದಾಡಿದ್ರು, ನನ್ನ ಅವಮಾನ ಮಾಡಿದರು ಅಂದರೆ ಯಾರೂ ನಂಬಲಿಕ್ಕೆ ಆಗೋದಿಲ್ಲ. ತಕ್ಷಣ ಇದಕ್ಕೆ ಗೃಹ ಮಂತ್ರಿಗಳು ತಮ್ಮ ತಪ್ಪನ್ನು ಅರಿತುಕೊಂಡು ಈ ಕ್ಷಣ KRS ಪಕ್ಷದ ಮೇಲೆ ಏನು ಕುತಂತ್ರಗಳು ನಡೀತಾ ಇದೆ,
ತಕ್ಷಣದಲ್ಲಿ ಇವರು ಕೇಸಿನ ಹಿಂತಗೋಬೇಕು ಅಂತ ಕೇಳಿಕೊಂಡು ಈ ದಿನ ನಾವು KRS ಪಕ್ಷ ಹಾಸನ ಜಿಲ್ಲಾ ಘಟಕ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ. ಧಿಕ್ಕಾರ ಧಿಕ್ಕಾರ, ಪರಮೇಶ್ವರ್ಗೆ ಧಿಕ್ಕಾರ, ಸಂವಿಧಾನ ವಿರೋಧಿ ಗೃಹ ಮಂತ್ರಿ ಪರಮೇಶ್ವರ್ಗೆ ಧಿಕ್ಕಾರ ಧಿಕ್ಕಾರ, ಪರಮೇಶ್ವರ್ ತಾಳಕ್ಕೆ ತಕ್ಕಂತೆ ಕುಣಿದ ತುಮಕೂರಿನ ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಗೃಹ ಮಂತ್ರಿಯ ತಾಳಕ್ಕೆ ಕುಣಿಯುತ್ತಿರುವ ಶತಮೂರ್ತ ತುಮಕೂರಿನ ಪೊಲೀಸರಿಗೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸಂವಿಧಾನ ವಿರೋಧಿ ಪರಮೇಶ್ವರ್ಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಗೃಹ ಮಂತ್ರಿಯ ತಾಳಕ್ಕೆ ಕುಣಿದ ತುಮಕೂರಿನ ದುಷ್ಟ ಪೊಲೀಸರಿಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಗೃಹ ಮಂತ್ರಿಯ ತಾಳಕ್ಕೆ ತಕ್ಕಂತೆ ಕುಣಿದ ತುಮಕೂರಿನ ದುಷ್ಟ ಪೊಲೀಸರಿಗೆ ಧಿಕ್ಕಾರ ಧಿಕ್ಕಾರ, ಸಂವಿಧಾನ ವಿರೋಧಿ ಪರಮೇಶ್ವರ್ಗೆ ಧಿಕ್ಕಾರ ಧಿಕ್ಕಾರ. ಈ ದಿನ ಕಾನೂನಿನ ಅರಿವೇ ಇಲ್ಲದ ಗೃಹ ಮಂತ್ರಿ ಪರಮೇಶ್ವರ್ಗೆ ಕಾನೂನಿನ ಅರಿವೇ ಇಲ್ಲದ ಗೃಹ ಮಂತ್ರಿ ಪರಮೇಶ್ವರ್ಗೆ ಗೊತ್ತಿಲ್ಲದ ಪರಮೇಶ್ವರ್ಗೆ ಗೊತ್ತಿಲ್ಲ ಪರಮೇಶ್ವರ್ಗೆ ಕಾನೂನೇ ಗೊತ್ತಿಲ್ಲ 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 ಪರಮೇಶ್ವರ್ಗೆ ಕಾನೂನೇ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಪರಮೇಶ್ವರ್ ಸಂವಿಧಾನ ವಿರೋಧಿ ಪರಮೇಶ್ವರ್ಗೆ ಸಂವಿಧಾನ ವಿರೋಧಿ ಭ್ರಷ್ಟ ಪರಮೇಶ್ವರ್ಗೆ ಭ್ರಷ್ಟ ಪರಮೇಶ್ವರ್ ತಾಳಕ್ಕೆ ಕುಣಿಯುತ್ತಿರುವ ತುಮಕೂರಿನ ದುಷ್ಟ ಪೊಲೀಸರಿಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಪರಮೇಶ್ವರ್ ತಾಳಕ್ಕೆ ಕುಣಿದ ಶತಮೂರ್ತ ತುಮಕೂರಿನ ಪೊಲೀಸರಿಗೆ ಧಿಕ್ಕಾರ ಧಿಕ್ಕಾರ, ಎಲ್ಲಿಯವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ. ಸಂವಿಧಾನ ವಿರೋಧಿ ಪರಮೇಶ್ವರ್ಗೆ ಧಿಕ್ಕಾರ ಧಿಕ್ಕಾರ, ಸಂವಿಧಾನ ವಿರೋಧಿ ಗೃಹ ಮಂತ್ರಿ ಪರಮೇಶ್ವರ್ಗೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಅಪ್ಪನ ಹೆಸರಿನಲ್ಲಿ ರಾಜಕೀಯಕ್ಕೆ ಬಂದಿರುವ ಪರಮೇಶ್ವರ್ಗೆ, ಅಪ್ಪನ ಹೆಸರಿನಲ್ಲಿ ರಾಜಕೀಯಕ್ಕೆ ಬಂದಿರುವ ಪರಮೇಶ್ವರ್ಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ. ಪರಮೇಶ್ವರ್ ಗೊತ್ತಿಲ್ಲ ಪರಮೇಶ್ವರ್ ಗೊತ್ತಿಲ್ಲ. KRS ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ, ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಅವರಿಗೆ, KRS ಪಕ್ಷದ ಸೋಮಸುಂದರ್ ಅವರಿಗೆ, ಜೈ. ಭ್ರಷ್ಟ ಪರಮೇಶ್ವರ್ಗೆ ಧಿಕ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಕಂಡ ಅತಿ ನೀಚ ದುಷ್ಟ ಪರಮೇಶ್ವರ್ಗೆ ಧಿಕ್ಕಾರ ಧಿಕ್ಕಾರ. KRS ಪಕ್ಷಕ್ಕೆ, KRS ಪಕ್ಷದ ಸೈನಿಕರಿಗೆ, KRS ಪಕ್ಷದ ರಾಜ್ಯ ಸಮಿತಿಯವರಿಗೆ, ಸೋಮಸುಂದರ್ ಅವರಿಗೆ ಜೈ. ಜೈ. ಪರಮೇಶ್ವರ್ಗೆ ಧಿಕ್ಕಾರ. ಭ್ರಷ್ಟ ಗೃಹ ಮಂತ್ರಿ ಪರಮೇಶ್ವರ್ಗೆ ಧಿಕ್ಕಾರ ಧಿಕ್ಕಾರ, ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಗೃಹ ಮಂತ್ರಿಯ ತಾಳಕ್ಕೆ ತಕ್ಕಂತೆ ಕುಣಿದ ತುಮಕೂರಿನ ಮೂರ್ಖ ಪೊಲೀಸರಿಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಗೃಹ ಮಂತ್ರಿಯ ತಾಳಕ್ಕೆ ಕುಣಿದ ತುಮಕೂರಿನ ದುಷ್ಟ ಪೊಲೀಸರಿಗೆ ಧಿಕ್ಕಾರ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ ಗೆಲ್ಲೋವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಗೆಲ್ಲೋವರೆಗೆ ಹೋರಾಟ. KRS ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ, ಸೋಮಸುಂದರ್ ಅವರಿಗೆ, ದೀಪಕ್ CN ಅವರಿಗೆ, ನಿಲ್ಲಲಿ ನಿಲ್ಲಲಿ ಪೊಲೀಸ್ ದೌರ್ಜನ್ಯ ನಿಲ್ಲಲಿ, ನಿಲ್ಲಲಿ ನಿಲ್ಲಲಿ ಪೊಲೀಸ್ ದೌರ್ಜನ್ಯ ನಿಲ್ಲಲಿ, ನಿಲ್ಲಲಿ ನಿಲ್ಲಲಿ ಪೊಲೀಸ್ ದೌರ್ಜನ್ಯ ನಿಲ್ಲಲಿ.
ಅಮಾಯಕರನ್ನು ಬಂಧಿಸುವ ಪೊಲೀಸರಿಗೆ ಧಿಕ್ಕಾರ ಧಿಕ್ಕಾರ ಅಮಾಯಕರನ್ನು ಬಂಧಿಸುವ ಪೊಲೀಸರಿಗೆ ಅರಿವೇ ಇಲ್ಲದ ಪರಮೇಶ್ವರರಿಗೆ ಅರಿವೇ ಇಲ್ಲದ ಪರಮೇಶ್ವರರಿಗೆ ಗೃಹಮಂತ್ರಿ ಪರಮೇಶ್ವರರಿಗೆ ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ನಾಡು ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ನಿರ್ಮಿಸೋಣ ಲಂಚ ಮುಕ್ತ ಕರ್ನಾಟಕ, ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಅಂಬೇಡ್ಕರ್ ಸಮತಾ ಕರ್ನಾಟಕ, ಧಿಕ್ಕಾರ, ಕಾನೂನು ಗೊತ್ತಿಲ್ಲದ ಗೃಹ ಮಂತ್ರಿ ಪರಮೇಶ್ವರ್ಗೆ, ಧಿಕ್ಕಾರ ಧಿಕ್ಕಾರ, ಕಾನೂನಿನ ಅರಿವೇ ಇಲ್ಲದ ಭ್ರಷ್ಟ ಪರಮೇಶ್ವರ್ಗೆ ಧಿಕ್ಕಾರ ಧಿಕ್ಕಾರ. ಗೊತ್ತಿಲ್ಲ ಖ್ಯಾತಿಯ ಗೃಹ ಸಚಿವ ಪರಮೇಶ್ವರ್ಗೆ, ಗೊತ್ತಿಲ್ಲ ಖ್ಯಾತಿಯ ಗೃಹ ಸಚಿವ ಪರಮೇಶ್ವರ್ಗೆ, ತುಮಕೂರಿನ ಜಿಲ್ಲಾಡಳಿತಕ್ಕೆ, ತುಮಕೂರಿನ ಜಿಲ್ಲಾ ಪೊಲೀಸ್ನವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಪರಮೇಶ್ವರ್ಗೆ ಕಾನೂನೇ ಗೊತ್ತಿಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ. ಪರಮೇಶ್ವರ್ಗೆ ಕಾನೂನೇ ಗೊತ್ತಿಲ್ಲ. ಅಯ್ಯಯ್ಯೋ 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 ಅನ್ಯಾಯ. ಕರ್ನಾಟಕದ ಭ್ರಷ್ಟ ಗೃಹ ಮಂತ್ರಿ ಪರಮೇಶ್ವರ್ಗೆ, ಕರ್ನಾಟಕದ ಭ್ರಷ್ಟ ಗೃಹ ಮಂತ್ರಿ ಪರಮೇಶ್ವರ್ಗೆ ಇಲ್ಲ ಸರ್, ಇಲ್ಲಿ ಕೊಟ್ಟು ಹೋಗ್ತೀವಿ, ನಾವೇ ಕುತ್ಕೊಳ್ಳಲ್ಲ. ಹಾ, ಯಾವಲ್ಲಿಂದ ಆರ್ಡರ್ ಆಗಿದೆ? ಎಲ್ಲಿ ಸಾ ಎಲ್ಲರೂ ಕೊಡ್ತಾ ಇದಾರೆ, ನೀವು ಹಂಗಿದಿರದ? ಹಾ, ಅಲ್ಲಲ್ಲ ಇಲ್ಲಿ ಜಿಲ್ಲಾಧಿಕಾರಿ ಬರ್ತಾರ ಇಲ್ಲಿಗೆ? ಅಲ್ಲ ಇಲ್ದಿದ್ರೆ ಇನ್ನೊಬ್ರು ತಗೊಳ್ತಾರೆ, ಅಲ್ಲೇ ಕೊಡ್ತಿದ್ವಲ್ಲ ಸರ್ ನಾವು. ಅಲ್ಲಿ ಬರ್ಲಿ, ಅದಲ್ಲ ನಾವು ಜಿಲ್ಲಾಡಳಿತದ ಮುಂದೆ ಕೊಡಬೇಕು. ಸರ್, ಎಲ್ಲರೂ ಇಲ್ಲಿ ಅಲ್ಲ ಆಗ್ಲಿ, ಅವರು ಬರ್ಲಿ ಬರ್ಲಿ ಬರ್ಲಿ. ಅಲ್ಲ ಬರ್ಲಿ. ಅಲ್ಲ ಸರ್, ನಾವು ಮೊನ್ನೆ ಏನು ಕೊಟ್ಟಿದ್ವಿ. ಅಲ್ಲ, ನಿಮಗೂ ಬಿಸಿಲಲ್ಲಿ ನಿಂತಿದ್ದೀರಾ ಬೆಳಗಿಂದ, ಈ ಉರಿ ಬಿಸಿಲಾಗುವ ಈ ಬೇಸಿಗೆ ಟೈಮ್ನಲ್ಲಿ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಕೊಟ್ಬಿಡಿ, ಇಲ್ಲ ಸಂಜೆ ಮೇಲೆ ಕೊಟ್ಬಿಡಿ ಪರ್ಮಿಷನ್, 4 ಗಂಟೆ ಮೇಲೆ. ಹೌದು ಸಾ, ಅದು ಇನ್ನೇನು ಮಾಡೋಕ್ಕಾಗತ್ತೆ, ನೀವು ಬಿಸಿಲಲ್ಲಿ ಕಾಯ್ಬೇಕಲ್ಲ. ಏನು ಎ ಸಿ ರೂಮಲ್ಲಿ ಕೂರಿಸ್ತಾರ ನಿಮ್ಮನ್ನೆಲ್ಲ? ಹಾಂ, ನೀವು ಜೀವನದುದ್ದಕ್ಕೂ ಸೆಕ್ಯೂರಿಟಿ ಕೊಟ್ಟು ಬಿಸಿಲಲ್ಲಿ ಓಡಾಡೋ ಸುಸ್ತಾಗಿರ್ತೀರ. KRS ಪಕ್ಷ ಈ ದಿನ ಹಾಸನ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಡಲಿಕ್ಕೆ ಬಂದಿದೆ. ಏನು ನಮ್ಮ ಪ್ರಾಮಾಣಿಕ ದೇಶಪ್ರೇಮಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂಥ ಸೋಮಸುಂದರ್ ಅವರನ್ನು ಅಕ್ರಮವಾಗಿ ತುಮಕೂರಿನ ಜಿಲ್ಲಾಡಳಿತ ಬಂಧಿಸಲಾಯಿತು. ಅಲ್ಲಿರೋ ಪೊಲೀಸರು ಕುತಂತ್ರಕ್ಕೆ ಬಲಿ ಮಾಡಿದ್ರು. ಪರಮೇಶ್ವರ್ ಅವರ ನೇತೃತ್ವದಲ್ಲೇ ಆಯ್ತಲ್ಲ, ಅದನ್ನು ನಾವು ಧಿಕ್ಕರಿಸಿ ಈ ದಿನ ನಾವು KRS ಪಕ್ಷ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎದುರು ಈ ದಿನ ಕುತ್ಕೊಳ್ಳಿಕ್ಕಿದೆ. ಕುತ್ಕೊಳ್ಳಿ ಬ್ರದರ್, ಎಲ್ಲ ಕುತ್ಕೊಳ್ಳಿ, ನೆರಳ ಕುತ್ಕೊಳ್ಳಿ, ನೀಟಾಗಿ ಕುತ್ಕೊಳ್ಳಿ, ಎಲ್ಲ ಕುತ್ಕೊಳ್ಳಿ, ಎಲ್ಲ ಕರೀರಿ ಜಿಲ್ಲಾಡಳಿತ ಇವ್ರು ಕರೀರಿ ಸರ್. ಹಾಂ, ಕರೀರಿ ಇವ್ರು ಕರೀರಿ, ಅವ್ರ ಬರೋವರೆಗೂ ನಾವು ಎದ್ದೋಗೋದು ಬೇಡ. ಜಿಲ್ಲಾಧಿಕಾರಿ ಅವರು ಕರೀರಿ. ಮಧು ಅವರೇ, ಏನಕ್ಕೋಸ್ಕರ ನೀವಿಲ್ಲಿ ಪ್ರತಿಭಟನೆ ಕೂರ್ತಾ ಇದ್ದೀರಿ? ಏನು ವಿಷಯವನ್ನ ರಾಜ್ಯ ಜನತೆ ಮುಂದೆ ಹೇಳಿ. ಈಗ ಮೊನ್ನೆ ನಡೆದಂಥ ತುಮಕೂರಿನಲ್ಲಿ ಏನು ಘಟನೆ ನಡೀತು ಸಾರ್ವಜನಿಕರಿಗೆಲ್ಲರಿಗೂ ಗೊತ್ತೇ ಇದೆ. ಸುಳ್ಳು ಪ್ರಕರಣ ದಾಖಲಿಸುವಲ್ಲಿ ತುಮಕೂರು ಜಿಲ್ಲಾ SP ಅವರ ನೇತೃತ್ವದಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ತುಮಕೂರು ಪೊಲೀಸು ಸುಳ್ಳು ಪ್ರಕರಣ ದಾಖಲಿಸುವಲ್ಲಿ ಮತ್ತೆ ಪ್ರಖ್ಯಾತಿ ಮತ್ತೆ ಕುಖ್ಯಾತಿ ಎರಡನ್ನೂ ಸಹ ಪಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ಮಂಜುಳಾ PSI ಅವರು ತುಮಕೂರಿನಲ್ಲಿ ಆ ಜಾಗದಲ್ಲಿ ಇರಲಿಲ್ಲ. ಆದ್ರೂ ಸಹ ನಾನಿದ್ದೆ, ನನ್ನ ಕೈ ಹಿಡಿದು ಎಳೆದಾಡಿದ್ರು.
ಅಲ್ಲ, ಅವರು ಸ್ಟೇಜ್ ಮೇಲೆ ಎಲ್ಲೋ ಮೂಲೆಯಲ್ಲಿ ಇದ್ರು, ಆ ಕಡೆ ಎಲ್ಲೋ ಬೇರೆ ಕಡೆ ಡ್ಯೂಟಿಲಿ ಇದ್ರು. ಕೈ ಹಿಡಿದು ಎಳ್ದಾಡ್ತಾರೆ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿದೆ. ಎಳ್ದಾಡ್ತಾರೋ ಹೆಣ್ಮಕ್ಳನ್ನ, ಅದು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ, ಪೊಲೀಸ್ ಕೆಲವು ಅಧಿಕಾರಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿದೆ. ಅದನ್ನ ದುರ್ಬಳಕೆ ಮಾಡ್ಕೊಂಡು ಪೊಲೀಸ್ ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತ ಒಬ್ಳು ಮಹಿಳಾ ಮಂಜುಳಾ ಹೆಣ್ಮಗಳು ಸುಳ್ಳು ಪ್ರಕರಣ ದಾಖಲಿಸ್ತಾಳೆ ಅಂತಂದ್ರೆ ಅವರು ಕಾನೂನು ವಿರೋಧಿ ಚಟುವಟಿಕೆಗಳನ್ನ ಇಲ್ಲಿನ ತನಕ ಮಾಡ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಬಂದಿದ್ದಂತ ಸಮಾಜ ಸಾರ್ವಜನಿಕರಿಗೆ ಏನು ನ್ಯಾಯ ಒದಗಿಸ್ಕೊಡ್ತಾರೆ ಈ ಇದ್ರಲ್ಲೇ ಗೊತ್ತಾಗ್ತಾ ಇದೆ, ಈ ಸತ್ಯಾಂಶದಲ್ಲೇ ಗೊತ್ತಾಗ್ತಾ ಇದೆ. ಹಂಗಾಗಿ ಇದ್ರ ಬಗ್ಗೆ ವಿರೋಧನ ವ್ಯಕ್ತಪಡಿಸಿ ಇವತ್ತು ಹಾಸನದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. KRS ಪಕ್ಷ ಪ್ರಾಮಾಣಿಕವಾಗಿ ಬದುಕ್ತಂತ ಒಂದು ಸ್ವಾಭಿಮಾನಿ ಕಾರ್ಯಕರ್ತರನ್ನ ಇದುವರೆಗೂ ಸಂಪಾದನೆ ಮಾಡಿದೆ ಅನ್ನೋದು ರಾಜ್ಯ ಜನತೆ ಗೊತ್ತು. ಸೋಮಸುಂದರ್ ಒಂದು ಹೆಣ್ಮಗಳನ್ನ ಕೈ ಹಿಡಿದು ಎಳೆದಾಡ್ತಾರೆ ಅಂದ್ರೆ ಆ ವ್ಯಕ್ತಿ ಮೇಲೆ ನೀವೇನು ಮಾತಾಡ್ತೀರಿ? ಆ ಪ್ರಕರಣದ ಬಗ್ಗೆ ನೀವೇನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ನಮ್ಮ ಪಕ್ಷದ ಒಂದು ಸಿದ್ಧಾಂತನೇ ಶೀಲ ಮತ್ತು ಶಿಸ್ತು. ಯಾಕೆಂದ್ರೆ ನಮ್ಮ ರಾಜ್ಯಾಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಜೊತೆಯಲ್ಲಿ ನಮ್ಮ ಒಂದು ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಕೂಡ ತುಂಬಾ ನಮ್ಮ ಏನು ಸಿದ್ಧಾಂತಗಳಲ್ಲಿ ನಾವು ನಂಬಿಕೆ ಇಟ್ಟು ನಡ್ಕೊಂಡ್ ಬರ್ತಾ ಇದೀವಿ. ಅಂತಲ್ಲಿ ನಮ್ಮ ಸೋಮಸುಂದರ್ ಅವರು ಅಂತೂ ನಗುಮುಖದ ಸರದಾರ ಅಂತ ನಮ್ಮ ಪಕ್ಷದಲ್ಲಿ ಅವ್ರಿಗೆ ಹೆಸರು. ಆಮೇಲೆ ತುಂಬಾ ಸಜ್ಜನರು ಅವರು. ಅವರು ಇದುವರೆಗೂ ಅವ್ರ ಜೊತೆ ಇರೋಂಥ ಅವ್ರ ರಾಜ್ಯದ ಜನತೆನೂ ಗಮನಿಸಿದೆ, ಅವ್ರ ವಿಡಿಯೋಗಳು, ಅವ್ರು ಮಾತಾಡಿರೋದು ಎಲ್ಲದನ್ನು. ಅಂತ ವ್ಯಕ್ತಿ ಮೇಲೆ ಅವರು PSI ಮಂಜುಳಾ ಅನ್ನೋರು ಒಂದು ಆಪಾದನೆ ಹೊರಿಸಿ, ಅಂದ್ರೆ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತುಮಕೂರಿನ ಪೊಲೀಸರ ಬಂಡಾಟ, ಕಳ್ಳಾಟ, ಚೆಲ್ಲಾಟ ಅಂತ ಒಂದು ವಿನಾಕಾರಣ ದೂರನ್ನು ಕೊಟ್ಟು ಅದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಬ್ಬ ರಾಜ್ಯದ ಗೃಹ ಮಂತ್ರಿಯ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಮತ್ತು ಸೋಮಸುಂದರ್ ಅವರು ಇರ್ತಾರೆ. ಯಾಕೆಂದ್ರೆ ಒಂದು ಆದೇಶನೇ ಇದೆ ಇವತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ವಿಡಿಯೋ ಮಾಡ್ತಾ ಇದೀವಿ, ಅಥವಾ ಪರಮೇಶ್ವರ್ ಖಾಸಗಿ ರೂಮ್ನಲ್ಲೋ ಅವ್ರು ಡ್ರೆಸ್ ಚೇಂಜ್ ಮಾಡ್ಬೇಕಾರೋ ಇನ್ನೊಂದು ಇದು ಮಾಡ್ಬೇಕಾರೋ ಮಾಡಿಲ್ಲ. ಅಂಥದ್ರಲ್ಲಿ ತಳ್ರ ಅವ್ರನ್ನ ಅಂತಾರೆ. ಒಬ್ಬ ಗೃಹ ಮಂತ್ರಿಯ ಬಾಯಿಯಲ್ಲಿ ನಾವು ಸಂವಿಧಾನ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ KRS ಪಕ್ಷ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಅಂಥದ್ರಲ್ಲಿ ಒಂದು ಕಾನೂನಿನ ಅರಿವೇ ಇಲ್ಲದಂತ ಒಬ್ಬ ಭ್ರಷ್ಟ ಆ ಗೃಹ ಮಂತ್ರಿ ದುಷ್ಟ. ಆ ಭ್ರಷ್ಟಾತಿ ಭ್ರಷ್ಟ ಗೃಹ ಮಂತ್ರಿಯ ತಾಳಕ್ಕೆ ತಕ್ಕಂತೆ ತುಮಕೂರಿನ ಪೊಲೀಸರು ಕುಣಿತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಯಾರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಬೇಕು. ಆದ್ರೆ ರಾಜ್ಯದ ಜನತೆ ಗಮನಿಸಿದ್ದಾರೆ, ನಮ್ಮ ಒಂದು KRS ಪಕ್ಷ ಇಂದು ನ್ಯಾಯಯುತವಾಗಿ ನಿರಂತರವಾಗಿ ಅನ್ಯಾಯದ ವಿರುದ್ಧವಾಗಿ ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಅಂತ. ಅದಕ್ಕೋಸ್ಕರ ನೋಡಿ 2 ದಿನಕ್ಕೆ ಜಾಮೀನು ಸಿಕ್ತು ಅಂದ್ರೆ ಒಬ್ಬ ನಮ್ಮ ಪ್ರಾಮಾಣಿಕರಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಹಂಗಂತ ನಾವು KRS ಪಕ್ಷದವರು ನಾವು ಯಾವುದೇ ರೀತಿ ಬೆದರಿಕೆಗೆ ಮಣಿಯಲ್ಲ. ನಮ್ಮ ಸೈನಿಕರು ಇನ್ನೂ ಹೆಚ್ಚು ನಿರಂತರವಾಗಿ ಹೋರಾಟ ಮಾಡಿಕೊಂಡು ನಾವು ಮುಂದುವರಿತೀವಿ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಇವ್ರು ಯಾರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ, ಯಾರು ಇವರು ಗೊತ್ತಾಗಿಲ್ವಲ್ಲ, ಯಾರು ಕೇಳಿ ಮೊದಲು, ಇಲ್ಲಾಂದ್ರೆ ಅವ್ರು ಬರೋವರೆಗೂ ಅವ್ರು ಇದ್ದೇ ವೆಯ್ಟ್ ಮಾಡಕ್ಕೆ ಹೋಗೋಣ. ಸರ್ ತಾವು ಏನು ಸರ್ ಡೆಸಿಗ್ನೇಷನ್? ಎಲೆಕ್ಷನ್ ತಹಸೀಲ್ದಾರ್ ಅಲ್ಲ, ಯಾಕೆಂದ್ರೆ ID ಕಾರ್ಡ್ ಏನು ಇರಲ್ವಲ್ಲ, ನಾವ್ ಯಾರು ಅಂತ ತಿಳ್ಕೊಳ್ಳೋಣ. ಅಲ್ಲಲ್ಲ, ಹಂಗಲ್ಲ ಸರ್, ಸರ್ಕಾರ ಪ್ರೊವೈಡ್ ಮಾಡಿದೆ. ಆದ್ರೆ ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನಮ್ಮ ಸತ್ಯಭಾಮ ಅವರಿದ್ದಾಗ ಇದೇ ವಿಷಯ ನಾವು ಪ್ರಸ್ತಾಪ ಮಾಡಿ ನೋಡಿ ತಗೊಳ್ಳಿದ್ದಾರೆ ಅಲ್ವಾ, ನಾವು ಮಾತಾಡಿದ್ವಿ, ಅವರು ಎಲ್ಲದೂ ಹೇಳಿದ್ರು. ಯಾರಿಲ್ಲಿ SDC ಯಾರು, FDC ಯಾರು, ಅದು ತಹಸೀಲ್ದಾರ್ ಯಾರು, ಗ್ರೂಪ್ B ಯಾರು, ಹೆಂಗ್ ಗೊತ್ತಾಗುತ್ತೆ? ಅಲ್ಲ ಹಾಕೊಂಬಂದ್ಬಿಡಿ ಸರ್, ಅದೇ ಇರಿ ಹಾಕೊಂಬಂದ್ಬಿಡಿ ಸರ್, ಹೋಲಿ ಹಾಕೊಂಬನ್ನಿ. ಯಾಕೆ ನಾವು ಸುಮ್ಮನೆ ಇಲ್ಲ ID ಕಾರ್ಡ್ ಇದೆ ಅಂತ ಹಾಕೊಂಬರ್ಲಿ ಬಿಡಿ. ಹಾಕೊಂಡ್ಬರ್ಬೇಕು ಸರ್, ನಮ್ಗೆ ಯಾರು ಅಂತ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗುತ್ತೆ, ನೀವು ID ಕಾರ್ಡ್ ಹಾಕೊಂಡ್ಬರ್ಬೇಕು ದಯಮಾಡಿ. ಗೃಹ ಸಚಿವರು ಕಾಳ ನೋಡಿ ಸರ್, ತಗೊಂಬನ್ನಿ ಸರ್ ದಯವಿಟ್ಟು. ಯಾಕೆಂದ್ರೆ KRS ಪಕ್ಷ ನೋಡಿ ಸರ್, ದಯವಿಟ್ಟು ನಾವು ಹೇಳೋದು ಸ್ವಲ್ಪ ಕೇಳಿ. KRS ಪಕ್ಷ ಎಲ್ಲ ಸರ್ಕಾರಿ ಅಧಿಕಾರಿಗಳು ಏನ್ ಟ್ಯಾಗ್ ಆಗೋ ಆ ವ್ಯವಸ್ಥೆಗೋಸ್ಕರ ಹೋರಾಟ ಮಾಡಿದೆ. ಅದನ್ನ ಆದೇಶ ಮಾಡಿಸಿರ್ತಕ್ಕಂಥದ್ದು KRS ಪಕ್ಷದ ಹಿರಿಯ ಹೋರಾಟಗಾರರು. ತಾವು ನೋಡಿ ಸರ್, ಟ್ರೈ ಮಾಡಿ, ನೋಡಿ ದಯವಿಟ್ಟು ನೋಡಿ, ಟ್ರೈ ಮಾಡಿ. ಹಾಕೊಂಬನ್ನಿ ಪರವಾಗಿಲ್ಲ, ನಾವು ಕಾಯ್ತೀವಿ, ಅರ್ಧ ಗಂಟೆ ಯಾರು ಕಾಯ್ತೀವಿ, ಹೋಗಿ ಸರ್. ನಾವು ಪ್ರಶ್ನೆ ಮಾಡೋದೇ ತಪ್ಪು ಅಂತ ಅಂದ್ರೆ ಸಾರ್ವಜನಿಕ ಹಕ್ಕುಗಳಿಗೆ ಸರ್, ಈ ವಿಚಾರದ ಬಗ್ಗೆ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಮಾತಾಡ್ತಾರೆ. ನಮಸ್ತೆ, ನನ್ನ ಹೆಸರು ನಿರಂಜನ್ ಅಂತ, ಹಾಸನ ತಾಲೂಕು ಅಧ್ಯಕ್ಷ. ಮೊನ್ನೆ ಏನು ತುಮಕೂರಿನಲ್ಲಿ ಒಂದು ಘಟನೆ ನಡೆಯಿತು, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದಂಥ
ಪರಮೇಶ್ವರ್ ಅವರು ಬಂದಿದ್ರು. ಅದರಲ್ಲಿ ಮಲ್ಲಿಕಾರ್ಜುನ್ ಭಟ್ರಲ್ಲಿ ಮತ್ತೆ ನಮ್ಮ KRS ಪಕ್ಷದ ಸೋಮಸುಂದರ್ ಜ್ಞಾನಸಿಂಹ ಸ್ವಾಮಿ ಉಪಾಧ್ಯಕ್ಷರಾದಂಥ ಸೋಮಸುಂದರ್ ಅವರು ಅಲ್ಲಿಗೆ ಆ ಜಿಲ್ಲಾಡಳಿತದ ವಿರುದ್ಧ ಒಂದು ಮನವಿ ಕೊಡಕ್ಕೆ ಅಂತ ಬಂದಿದ್ರು ಅಲ್ಲಿಗೆ. ಅವಾಗ ಪರಮೇಶ್ವರ್ ಅವರು ನೋಡಿದ್ರು ಕೂಡ ನೋಡಂಗೆ ಓದಿದ್ರು. ಇವರು ಬನ್ನಿ ಒಂದು ಮನವಿ ಕೊಡ್ತೀವಿ ಸರ್ ಅಂತ ಮತ್ತೆ ಅವ್ರ ಮೇಲೆ ಮುಗಿದು ಬಿಟ್ರು. ಸ್ವಾಮಿ ಅಂತ ಹೇಳಿದ್ಕೆ ಅವರಿಗೆ ತುಂಬಾ ಸಿಟ್ಟು ಬಂದ್ಬಿಟ್ರು ಪರಮೇಶ್ವರ್ ಅವರಿಗೆ. ಆದರೆ ಇರಲಿ, ಕಾನೂನು ಪ್ರಕಾರನೇ ಅವರು ನಮ್ಮ ಪಕ್ಷದ ಲಾಯರ್ಗಳು ಅದನ್ನ ಮುಂದುವರಿಸಿ ಅದನ್ನ ನೋಡ್ತಾರೆ. ಆದರೆ ಇವಾಗ ಪರಮೇಶ್ವರ್ ಅವರು ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯಂತ ಪೊಲೀಸ್ನವರಿಂದ ಅವರಲ್ಲಿ ಸುಳ್ಳು ಕೇಸನ್ನು ದಾಖಲಿಸ್ತಾರೆ. ಆ ಸ್ಥಳದಲ್ಲಿ ಮಹಿಳಾ ಪೊಲೀಸು ಮಂಜುಳಾನವರು ಇಲ್ಲೇ ಇದ್ರು ಕೂಡ ಅವ್ರ ವಿರುದ್ಧ ಇವರು ಅವ್ರ ಮುಖಾಂತರ ಕೇಸನ್ನು ದಾಖಲಿಸ್ತಾ ಇರೋ ಮೇಲೆ ಇದೆಲ್ಲ ಸುಳ್ಳು ಪ್ರಕರಣ ದಾಖಲಿಸೋದು ಎಷ್ಟು ಮಟ್ಟಿಗೆ ಸರಿ? ಸುಪ್ರೀಂ ಕೋರ್ಟ್ ಒಂದು ಆದೇಶನೇ ಇದೆ, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಯೊಬ್ಬರು ಸಾರ್ವಜನಿಕರು ವಿಡಿಯೋ ಮಾಡಬಹುದು ಅನ್ನೋ ಒಂದು ಕೋರ್ಟ್ ಕಲಾಪಗಳನ್ನೇ ಲೈವ್ ಕೊಟ್ಟು ತೋರಿಸ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ. ಆದೇಶ ಇದ್ರೂ ಕೂಡ ಇವರು ಉಲ್ಲಂಘನೆ ಮಾಡಿ ತಮ್ಮ ತಾಳಕ್ಕೆ ತಕ್ಕಂತ ಅಧಿಕಾರಿಗಳಿಂದ ಕೇಸನ್ನ ಸುಳ್ಳು ಕೇಸನ್ನು ದಾಖಲೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೌದು, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ರು. ಹಾಗಾಗಿ ನಾವು ಇದರ ವಿರುದ್ಧ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಅವರು ಈ ಸುಳ್ಳು ಕೇಸನ್ನು ದಾಖಲಿಸಿದ PSI ಮಂಜುಳಾ ಅವರ ವಿರುದ್ಧ ಕಾನೂನು ಕ್ರಮ ತಗೋಬೇಕು. ಮತ್ತೆ ಅವ್ರು ಬಂದು ಸಾಕ್ಷಿಯನ್ನು ನುಡಿಬೇಕಲ್ಲಿ. ನಾವಿದ್ದು ಅಲ್ಲಿ ಏನಾಯ್ತು ಅಂತ, ನಮ್ಮಲ್ಲಿ ವಿಡಿಯೋ ಸಾಕ್ಷಿ ಕೂಡ ಇದೆ ಅಲ್ಲಿ ಏನಾಯ್ತು ಅಂತ. ನಾವು ಅಲ್ಲಿ ಅವ್ಯಾಚ್ಯವಾಗಿ ಅಥವಾ ಬಲಪ್ರಯೋಗನ ಯಾರಿಗೂ ಮಾಡಿಲ್ಲ. ಇದ್ರ ಬಗ್ಗೆ ಗಮನಹರಿಸೋ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ ನಮಸ್ಕಾರ. ಹಾಸನದಲ್ಲಿ ಒಬ್ರು ಹಿರಿಯ ಕಾನ್ಸ್ಟೇಬಲ್ ನನಗೆ ಪರಿಚಯದವರು ಒಂದು ಮಾತು ಹೇಳಿದ್ರು. ಪೊಲೀಸ್ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟೋಗಿದೆ ಅನ್ನೋದನ್ನ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ. ಪೊಲೀಸ್ ಸ್ಟೇಷನ್ ವಾರದಲ್ಲಿ ಒಂದ್ಸರಿ ಏನೋ ಒಂದು ಮೀಟಿಂಗ್ ಅಂತ ಏನೋ ಕುತ್ಕೋತಾರೆ. ಕುತ್ಕೊಂಡಂತ ಸಂದರ್ಭದಲ್ಲಿ ಸುಮಾರು ರಿಟೈರ್ಡಿ ಬಂದಿರ್ತಾರ್ರಿ ಈ ಹುಡುಗರುಗಳು. ಈಗೆಲ್ಲ ಇನ್ಸ್ಪೆಕ್ಟರ್ಗಳು SIಗಳು ಎಲ್ಲ ಇತ್ತೀಚಿನ ಹುಡುಗರುಗಳು ಬರ್ತಾ ಇದಾರೆ. ಆದ್ರೆ ಆ ವಯಸ್ಸು ಹೆಚ್ಚು ಕಮ್ಮಿ ಅವನು ಕಾನ್ಸ್ಟೇಬಲ್ ಆಗಿ 20-25 ವರ್ಷ ಕೆಲಸ ಮಾಡಿರ್ತಾನೆ ಅಂದ್ರೆ ಆತನ ಮಕ್ಕಳು ವಯಸ್ಸಿನವ್ರು ಹೆಚ್ಚು ಕಮ್ಮಿ. ಅವ್ರ ಎದುರುಗಡೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಯಾರು ನಿಂತ್ಕೊಂಡಿರ್ಬೇಕಂತ ಇವ್ರು ಕೈ ಕಟ್ಕೊಂಡು. ಇವ್ರ ಪರಿಸ್ಥಿತಿ ನೋಡಿ. ಅದೇನೇನು ಅವರ ವಿಚಾರಗಳು ಇರ್ತದೆ. ಸ್ಟೇಷನ್ ವಾರದಲ್ಲಿ ಒಂದ್ಸರಿ ಏನೋ ಮೀಟಿಂಗ್ ಅಥವಾ ಏನೋ ಮಾಡ್ತಾರೆ. ಸುಮಾರು ಅವ್ರು ರಿಟೈರ್ಡಿ ಬಂದಿರೋಂಥವ್ರು ಕೂಡ ಚೇರಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಆ ರೀತಿ ಒಂದು ಭಯದಲ್ಲಿ ಏನೋ ಒಂದು ರೀತಿ ಬಲವಂತದ ಗೌರವ ತಗೋತಾ ಇದಾರೆ. ಅಷ್ಟೇ ಅಲ್ಲ, ಮನವಿ ಕೊಡಕ್ ಬಂದಂತ ವಯಸ್ಸಾದಂತ ಲೇಡೀಸ್ ಕಣ್ಣಿಟ್ಟಿದ್ದಾರೆ. ಜನರಲ್ಲ ಬಿಡ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ನೀವು ನ್ಯಾಯ ಕೊಡ್ರಪ್ಪ ಮೊದಲು. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳು ರಿಟೈರ್ಡ್ ಲೈಫ್ ಬಂದಿದ್ದಾರೆ ಅಂದ್ರೆ ಒಂದು 25-30 ವರ್ಷ ಸರ್ವಿಸ್ ಮಾಡಿರ್ತಾನೆ ಅಂದ್ರೆ ಅದನ್ನ ಜೀವಮಾನವೆಲ್ಲ ಪೊಲೀಸ್ ಇಲಾಖೆಗೆ ತ್ಯಾಗ ಮಾಡಿರ್ತಾನೆ. ಅಂತನಿಗೆ ನೀವು ಕುತ್ಕೊಳ್ಳೋಕೆ ಅದನ್ನ ಗೌರವವಾಗಿ ಜಾಗ ಕೊಡಬೇಕು. ಆದ್ರೆ ರೆಸ್ಪೆಕ್ಟ್ ಕೊಡಿ. ನೀವೀಗ ಬಂದಿರೋ ಇನ್ಸ್ಪೆಕ್ಟರ್ ಇರ್ಬೋದು, SI ಯಾರೇ ಇರಿ, ನೀವೇನೇ ಇರಿ, ನೀವು ಯಾವುದೇ ಅಧಿಕಾರದಲ್ಲಿ ಇರಿ, ಆ ವಯಸ್ಸು ನಿಮ್ ತಂದೆ ವಯಸ್ಸಿನವ್ರು ಇರ್ತಾರೆ, ಅವ್ರಿಗೆ ಗೌರವ ಕೊಡತ್ತವಳ್ರಿ. ನನಗೊಂದು ವಿಡಿಯೋ ಬಂದಿತ್ರಿ, ಹಂಗೇನಾರು ಹಾಕಿದ್ರೆ ಪಾಪ ಕಳ್ಸಿರೋರಿಗೆಲ್ಲ ಸಮಸ್ಯೆ ಆಗುತ್ತಲ್ಲ ಅಂತ ನಾನು ಸುಮ್ಮನೆ ಇದೀನಿ. ಇಲ್ಲಾಂದ್ರೆ ನೀವೆಂತ ಅಹಂಕಾರಿಗಳು ಲೋಫರ್ಸ್ಗಳಿದ್ದೀರಾ ನನಗೆ ಚೆನ್ನಾಗಿ ಗೊತ್ತು. ತೆಗೆದುಬಿಟ್ಟು ಏನಾಗ ಅವರಿಗೆ ಕಾನ್ಸ್ಟೇಬಲ್ಗಳಿಗೆ ಏನಾರು ಚುಚ್ತೀರಾ, ದಿನ ಬೆಳಗಾರ ಅವ್ರಿಗೆ ನೆಮ್ಮದಿ ಕೊಡಲ್ಲ. ನೀವು ಹೊಟ್ಟೆವ್ರಿ ಮುಂದೆ ಸತ್ತೋಗ್ಬಿಡ್ತೀರಾ ಆಮೇಲೆ. ಅದಕ್ಕೋಸ್ಕರ ನಾವು ಈ ಮೂಲಕ ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಯಾವುದೇ ಸಂಸ್ಥೆಯಲ್ಲಿ ಆಗ್ಬಹುದು, ಯಾವುದೇ ಹಿರಿಯ ಅಧಿಕಾರಿ ಇತ್ತೀಚೆಗೆ ಬಂದಿರಬಹುದು, ಆದರೆ ಆತ ಒಂದು ಸರ್ವಿಸ್ ಮಾಡಿರ್ತಾನೆ 25-30 ವರ್ಷ ಅಂದ್ರೆ ಅದನ್ನ ಜೀವಮಾನವೆಲ್ಲ ಆ ಇಲಾಖೆಗೆ ಅಂತ ತ್ಯಾಗ ಮಾಡಿಬಿಟ್ಟಿರ್ತಾನೆ. ಅವನ ಹೆಂಡತಿ ಮಕ್ಕಳು ಒಂದು ಸಮಯ ಕೊಟ್ರೆ ಸಂಪೂರ್ಣ ಹೆಚ್ಚಿನ ಸಮಯ ಪೊಲೀಸ್ ಇಲಾಖೆ ಸಮಯ ತಗೊಂಡಿರುತ್ತೆ. ಅಂತಾರಲ್ಲ, ಆ ವ್ಯಕ್ತಿ ನೀವು ಗೌರವ ಕೊಡ್ಲಿಲ್ಲ ಅಂದ್ರೆ ನಿಜ ಇದು ಒಳ್ಳೇದಲ್ರಿ. ನೀವು ಕೂಡ ಎಲ್ಲರೂ ಏನು ಇನ್ಸ್ಪೆಕ್ಟರ್ಗಳಾಗಿ ನಿಮ್ಮ ಮಕ್ಕಳು ಮರಿಯೆಲ್ಲ ಇನ್ಸ್ಪೆಕ್ಟರ್ಗಳೇ ಆಗ್ತಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳೇ ಆಗ್ತಾರೆ ಅಂತ ನೀವು ಕನಸ್ಕೊಂಡ್ಬೇಡಿ. ನಿಮ್ ದೊಡ್ಡಪ್ಪ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಎಲ್ಲ ಸಣ್ಣ ಪುಟ್ಟ ಕೆಲಸದಾಗಬಹುದು, ಅವರಿಗೂ ಇಂಥ ಅನ್ಯಾಯಗಳಾಗ್ತವೆ. ಈ ಗೌರವ ಇಲ್ಲದೆ ಇರೋ ಕೆಲಸವನ್ನ ಇನ್ನು ಮುಂದೆ ಪೊಲೀಸ್ ಇಲಾಖೆ ಮಾಡ್ಕೊಡುದು. ಹಾಸನದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಇದು ಮಾಡಿದ್ದಾನೆ ಅಂತ ನನಗೆ ಮಾಹಿತಿ ಇದೆ, ಆದ್ರೆ ನಾವು ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ ಅನ್ನೋದು ಇದಕ್ಕೇನೆ. ಯಾಕೆಂದ್ರೆ ಕಾನ್ಸ್ಟೇಬಲ್ಗಳಿಗೆ ಮತ್ತೆ ಕಿರಿಕ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಇದನ್ನ ಎಲ್ಲ ಇವತ್ತು SP ಅವ್ರು ನೋಡುವವರು ಮೊದಲು ಇದನ್ನ ಬದಲಾಯಿಸ್ಕೊಳ್ಳಿ. ಅಲ್ಲಿ ಏನಾದ್ರು ಮೀಟಿಂಗ್ ಮಾಡುವಾಗ ಎಲ್ಲರಿಗೂ ಚೇರ್ ಕೊಡಿ, ಕುತ್ಕೊಂಡು ಗೌರವವಾಗಿ ಅವ್ರನ್ನ ನಡೆಸ್ಕೋಬೇಕು. ಹಿರಿಯ ಕಾನ್ಸ್ಟೇಬಲ್ಗಳನ್ನ ನೀವು ಬೇಕಾಬಿಟ್ಟಿಯಾಗಿ ನಡೆಸ್ಕೊಡೋದು ಈ ಮೂಲಕವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಎಚ್ಚರಿಕೋತೀರಾ ಅನ್ಕೊಂಡಿದ್ದೀನಿ. ಎಲ್ಲ ವಿದ್ಯಾವಂತರು ಇರ್ತೀರಿ ನೀವು. KRS ಪಕ್ಷ ಈ ದಿನ ಹಾಸನ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಕೊಡ್ತಾ ಇದೆ. ಫೋಟೋ ತೆಗಿ ಮಗ, ಫೋಟೋ ತೆಗಿ. ಸ್ವಲ್ಪ ಒಂದು ಲೈವ್ ಇಟ್ಕೊ ಮಗ, ಹಂಗೇನೆ ಲೈವ್ ಹಂಗೆ ಇಟ್ಕ. ನಮ್ದು ಇರ್ಲಿ ಬಿಡಿ. ಬನ್ನಿ ಸರ್, ಲೈನ್ ಮಾಡಿ.
ಕ್ರಮ ಕೈಗೊಳ್ಳಿ ಸರ್, ದಯವಿಟ್ಟು ಇನ್ನು ಮುಂದಾರು ಸುಳ್ಳು ಪ್ರಕರಣ ದಾಖಲಾದಲ್ಲಿ ದಯವಿಟ್ಟು ಕ್ರಮ ಕೈಗೊಳ್ಳಿ. ಇಲಾಖೆಗಳು ಕೆಟ್ಟಗಳು ಬರುತ್ತೆ. ಎಲ್ಲರೂ ಕೊಟ್ಟವ್ರು ಹಿಂದೆ ಬನ್ನಿ, ಕೊಡೋರಿಗೆ ಅವಕಾಶ ಮಾಡಿ. ಹಾಂ, ಫೋಟೋ ತೆಗೆಸ್ಕೊಳ್ಳಿ. ಫೋಟೋ ತೆಗೆಸ್ಕೊಳ್ಳಿ. ಬನ್ನಿ, ನೀವು ಹಿಂದೆ ಬನ್ನಿ, ಕೊಟ್ಟವ್ರ ಕಡೆ ಬನ್ನಿ. ಬಿಸಿಲು ಕಾಣಲ್ಲ ಬಿಡಿ, ಫೋಟೋ ತೆಗೆಸ್ಕೊಳ್ಳಿ. ಬಿಸಿಲು ಕಾಣಲ್ಲ. ಬನ್ನಿ ದಯವಿಟ್ಟು ಕ್ರಮ ತಗೊಳ್ಳಿ. ಯಾರು ಕೊಟ್ಟಿಲ್ಲ? ಕೊಟ್ಟಾಯ್ತಾ? ಇನ್ಯಾರ್ದು ದಯವಿಟ್ಟು ಈ ಮೂಲಕ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ದಯವಿಟ್ಟು ನಿಮ್ಮ ಮೀಟಿಂಗ್ನಲ್ಲಿ ನೀವೆಲ್ಲ ಮಾತಾಡಬೇಕು. ಹಿರಿಯರು ಒಂದು 25-30 ಬೆಲೆ ಕೊಡಬೇಕು ಸರ್, ದಯವಿಟ್ಟು. ಮೀಟಿಂಗ್ ಅಂತ ಮಾಡ್ತಾರೆ ಸರ್ ಪೊಲೀಸರು, ಪ್ರತಿ ವಾರನೋ 15 ಸತಿನೋ ಒಂದು ನಡೆಸ್ತಾರೆ ಅನ್ಸುತ್ತೆ. ಅದರಲ್ಲಿ ಚೇರ ಕೂರಿಸ್ಬೇಕು. ಕಾನ್ಸ್ಟೇಬಲ್ ಈಗ ಒಂದು 25 ವರ್ಷ ಸೇವೆ ಮಾಡಿರ್ತಾನೆ ಅಂದರೆ ಆತನಿಗೆ ಒಂದು ಗೌರವ ಕೊಡಬೇಕು ಪೊಲೀಸ್ ಇಲಾಖೆ, ಹೌದಲ್ವಾ? ಇವರು ನಾಳೆ ರಿಟೈರ್ಡ್ ಆಗಾರೇನೆ, ಇವತ್ತು 25-30 ಸರ್ವಿಸ್ ಮಾಡಿರೋರು, ಮಕ್ಕಳ ವಯಸ್ಸಿನ ಹೆಚ್ಚು ಕಮ್ಮಿ ಬಂದಿರ್ತಾರೆ. ಅವ್ರು ನಿಂತ್ಕೋಬೇಕು. ಇವ್ರು ಇನ್ಸ್ಪೆಕ್ಟರ್ ಮತ್ತೊಬ್ರು ಕುತ್ಕೊಂಡಿರ್ತಾರೆ ಅಂದರೆ ಅವ್ರು ಎಷ್ಟೊತ್ತು ನಿಂತ್ಕೋತಾರೆ? ಇವ್ರದೆಲ್ಲ ಮಾತುಕತೆ 15-20 ಜನ ಮಾತಾಡೋ ಹೊತ್ತಿಗೆ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಸರ್. ಎಲ್ಲ ಶುಗರು, BP ಇತ್ಯಾದಿ ಕಾಯಿಲೆಗಳು ಪೊಲೀಸರು ಅಂತ ಏನು ವಿಶೇಷವಾದ ಏನು ಕೊಟ್ಟಿಲ್ಲ ರಚನೆಯನ್ನು. ದೇವರು ಎಲ್ಲರಿಗೂ ಒಂದೇ ರಚನೆ ಕೊಟ್ಟಿರೋದು. ಅವರು ನಿಂತ್ಕೋಬೇಕು. ಅದೊಂದು ದಯವಿಟ್ಟು ನನಗೆ ದೂರ ಬಂತದು, ವಿಡಿಯೋ ಬಂತು, ನಾನು ಅದನ್ನು ಪಬ್ಲಿಕ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇವ್ರು ಗ್ಯಾರಂಟಿ ಹೋಗ್ಬಿಟ್ಟು ಕಾನ್ಸ್ಟೇಬಲ್ ತೊಂದರೆ ಕೊಡ್ತಾರೆ, ಮತ್ತು ಇತ್ಯಾದಿ ಯಾರು ಮಾಡೋರು ಅವ್ರಿಗೆ ಗ್ಯಾರಂಟಿ ತೊಂದರೆ ಕೊಡ್ತಾರೆ. ನಾನು ಅದು ಕೊಟ್ಟಿಲ್ಲ. ಈ ಕ್ಷಣದಲ್ಲಿ ದಯವಿಟ್ಟು ಹಿರಿಯ ಅಧಿಕಾರಿಗಳು, SP ಅವ್ರು ಯಾರು ನೋಡ್ತಾ ಇದ್ದೀರಿ, ಈಗ ಗೊತ್ತಿಲ್ಲ ಯಾರು ಉಸ್ತುವಾರಿ ಯಾರೋ ಇದ್ದಾರೆ, ಅವರಿಗೂ ಈ ಮೂಲಕ ವಿಚಾರವನ್ನು ಗಮನಕ್ಕೆ ತರ್ತಾ ಇದ್ದೀವಿ. ತಕ್ಷಣದಲ್ಲಿ ನೀವು ಮೀಟಿಂಗ್ ಮಾಡೋ ಟೈಮ್ನಲ್ಲಿ ಎಲ್ಲ ಹಿರಿಯ ಕಾನ್ಸ್ಟೇಬಲ್ಲು, ಹಿರಿಯ ಏನು ನಿಮ್ಮಲ್ಲಿ ಕೆಲಸ ನಿರ್ವಹಿಸಿದ್ರು ಅವರೆಲ್ಲ ಚೇರ್ ಕೂರಿಸ್ಬಿಟ್ಟು ಅವರಿಂದ ಮಾಹಿತಿ ತಗೊಳ್ಳಿ. ಗೌರವವಾಗಿ ನಡೆಸ್ಕೊಡ್ರಿ, ಅವರನ್ನ ಕಾಟಾಚಾರ ನಡೆಸ್ಕೋಕೂಡದು. ಇದು ಜಿಲ್ಲಾಡಳಿತ ಗಮನಕ್ಕೆ ದಯವಿಟ್ಟು ನೀವು ಪರ್ಸನಲಿ ತನ್ನಿ. ದಯವಿಟ್ಟು ಈ ಬಗ್ಗೆ ಇದನ್ನ ಮಾಡ್ಕೋಬೇಕು. ಬರೀ ಹಿಂದೆ ಅಲ್ಲಲ್ಲ, ಅದನ್ನ ದೊಡ್ಡ ಮಟ್ಟದಲ್ಲಿ ಇದು ಆಗಬೇಕು. ಯಾಕೆಂದ್ರೆ ಕಾನ್ಸ್ಟೇಬಲ್ಗಳನ್ನ ಇವರು ಬೇಕಾಬಿಟ್ಟಿ ನಡೆಸ್ಕೊಳ್ಳೋದು ಇದು ತಪ್ಪು. ಗೃಹಮಂತ್ರಿಗಳೇ ಈ ತರ ಆದ್ಮೇಲೆ ಒಳಗಿನ ವ್ಯವಸ್ಥೆ ಇದು ಹಿಂದಿನಿಂದ ರಾಜರ ಕಾಲ ಅನ್ಕೊಂಡ್ಬಿಟ್ಟವ್ರು, ಇವರೆಲ್ಲ ರಾಜರ ಕಾಲ ಅನ್ಕೊಂಡ್ಬಿಟ್ಟವ್ರು. ಈ ಕಾನ್ಸ್ಟೇಬಲ್ಗಳನ್ನೆಲ್ಲ ಏನೋ ಒಂದು ರೀತಿ ನೋಡೋದು. ಈಗ ಅವರು ಓದ್ಕೊಂಡಿರ್ತಾರೆ, ಅವ್ರಿಗೆ ಆ ಕೆಲಸ ಸಿಕ್ಕಿರಲ್ಲ. ಈ ಮಾರ್ಕ್ಸ್ಗಳಲ್ಲಿ ಕೆಲವೊಂದು ಮಾರ್ಕ್ಸ್ಗಳಲ್ಲಿ ಹಿಂದಾಗಿರ್ತಾರೆ ಅಷ್ಟೇ. ಈಗ ಅವ್ರ ಮಕ್ಕಳು ವಯಸ್ಸಾರು ಹೆಚ್ಚು ಕಮ್ಮಿ ಅಲ್ವಾ ಸರ್? ಎಲ್ಲರೂ ಅವ್ರು ಹೆಚ್ಚು ಕಮ್ಮಿ 5-10 ವರ್ಷ ಅವ್ರ ಮಕ್ಕಳು ವಯಸ್ಸರು ಇರ್ತಾರೆ. ಇವ್ರು ಮುಗಿಯೋವರೆಗೂ ನಿಂತ್ಕೋಬೇಕು ಅಂದ್ರೆ ಅವ್ರಿಗೆ ಹೊಟ್ಟೆವರಿ ಅಲ್ವಾ? ಬೇಸರ ಆಗಲ್ವಾ? ನಮ್ಮ ಡ್ಯೂಟಿ ಅವರಿಗೆ ಕೆಲಸ ನಿರ್ವಹಿಸಿದ ಇಲಾಖೆ ಮೇಲೆ ಬೇಜಾರು ಬಂದ್ಬಿಡುತ್ತೆ. ಆಗಬಾರ್ದು. ಇದಾರಲ್ಲ ಬ್ರಾಂಚ್ಕಾರಿಗಳೇ ಅವರು ಏನೋ ಪೋಸ್ಟ್ ತಗೊಂಡಿದ್ದೆ ದೊಡ್ಡ ಸಾಹಸ ಮಾಡಿದ್ರೆ ಲಂಚ ಪಟ್ಟು ಬಂದಿರ್ತಾರೆ. ಈ ಲಂಚ ತಗೊಳಕ್ಕೋಸ್ಕರನೇ ಬಂದಿರೋದವರು. ಒಬ್ಬೊಬ್ಬ ಇನ್ಸ್ಪೆಕ್ಟರ್ 400-500 ಕೋಟಿ ಆಸ್ತಿ ಇದೆ ರೀ. ಬೇಕಾದ್ರೆ ನಾವು ಅಷ್ಟು ಕಲೆ ಹಾಕ್ತಾ ಇದ್ದೀನಿ ಒಂದ್ ಕಡೆಯಿಂದ ಕುತ್ಕೊಂಡು ನಾನೇನೆ. ಒಬ್ಬೊಬ್ಬ ಈಗೆಲ್ಲ ಜಮೀನು ಆಸ್ತಿಗಳು ಎಷ್ಟಿದೆ, SR ವ್ಯಾಲ್ಯೂ ಬನ್ನಿ. ನಮ್ಮ ಜಮೀನು ಅಕ್ಕಪಕ್ಕನೇ ಎಷ್ಟು ಬರುತ್ತೆ ಆಸ್ಪಾಸ್ ಹೇಳಿ ಅಣ್ಣ, ಎಷ್ಟು ಬರುತ್ತೆ ಆಸ್ಪಾಸ್ ಹೇಳಿ? 1 ಲಕ್ಷ 2 ಲಕ್ಷ ಇದಾವೆ. ಬನ್ನಿ, ಅದು ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ 1.5 ಕೋಟಿ 2 ಕೋಟಿ ಇದೆ. ಇನ್ನು ಬಾಕಿ ಇದು ಅಷ್ಟು ಅಮೌಂಟ್ ಡಿಫರೆನ್ಸ್ ಅಮೌಂಟ್ ಎಲ್ಲೋ ಆಯ್ತು. ಈ ಕಪ್ಪು ಹಣ ಹೋಗಿ ಜಮೀನು ಮೇಲೆ ಕೊಡ್ತಾ ಇದೆ. ಅವ್ರ 8 ಮಕ್ಕಳು ರಿಲೇಷನ್ ಹೆಸರು ತೆಗಿತಾ ಇದ್ದಾರೆ. ತೆಗಿಲಿ, ನಮ್ಮ ಅಧಿಕಾರ ಬಂದಿಲ್ಲ, ನಮ್ಮ ಅಧಿಕಾರ ಬಂದಾಗ ನಾವು ಪ್ರಶ್ನಿಸ್ತೀವಿ ಅಂತವ್ರಿಗೆಲ್ಲ ಏನ್ ಮಾಡ್ಬೇಕು ಮಾಡ್ತೀವಂತೆ. ಇವತ್ತು ಕಾನ್ಸ್ಟೇಬಲ್ಗಳಿಗೆ ಅವ್ರ ಗೌರವ ನಡ್ಕೋಬೇಕು. ಇವತ್ತು ಕಾನ್ಸ್ಟೇಬಲ್ಗಳನ್ನ ಗೌರವ ನಡೆಸ್ಕೋಬೇಕು. ಇವರು ಏನಾದರೂ ಮೀಟಿಂಗ್ನಲ್ಲಿ ಇನ್ನೊಂದ್ಸರಿ ನನ್ನ ಗಮನಕ್ಕೆ ಬಂದ್ರೆ ನಾನು ಆ ಸ್ಟೇಷನ್ ಒಳಗೆ ನೀವು ಲೈವ್ ವಿಡಿಯೋ ಮಾಡ್ತೀನಿ. ನಾನು ಅರೆಸ್ಟ್ ಮಾಡ್ಕೊಂಡ ಜೈಲಿಗೆ ಕೂರಿಸಿರೋ ಪರವಾಗಿಲ್ಲ, ನಾನು ಬಿಡಲ್ಲ. ನಾನು ಇದೇ ಲಾಸ್ಟ್ ಎಚ್ಚರಿಕೆ. ಹಾಸನಲ್ಲಿರೋ ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಗಳು ದಯವಿಟ್ಟು ಇದನ್ನ ನೀವು ಎಚ್ಚರಿಕೆ ಅಂತ ಅರ್ಥ ಏನಾರ್ಥ ಹೇಳಿ. ನಿಮ್ಮ ಎದುರುಗಡೆ ಕೂತಿರ್ತಕ್ಕಂಥವ್ರು ನಿಮ್ಮ ಅಣ್ತಂದಿರೋ ದೊಡ್ಡ ಚಿಕ್ಕಪ್ಪನ ಮಕ್ಕಳು ಯಾರೋ ಆ ಥರ ಗೌರವದಿಂದ ಕಾಣಿ. ಅವ್ರನ್ನ ಚೇರ್ ಹಾಕಿ ಕೂರಿಸ್ಬಿಟ್ಟೆ ನೀವು ಅವರಿಂದ ಮಾಹಿತಿ ತಗೋಬೇಕು. ಏಕೆಂದ್ರೆ ಆ ಒಂದು 15-20 ಜನ ಮಾಹಿತಿ ಕೊಡೋದಿಗೆ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಎಲ್ಲರಿಗೂ ನಾನಾ ರೋಗಗಳಿದಾವೆ ಇವತ್ತು. ದಯವಿಟ್ಟು ಸಹ ಇದನ್ನ ನೀವು ಜಿಲ್ಲಾಡಳಿತ ಗಮನಕ್ಕೆ ತರಬೇಕಾಗಿ ಕೇಳ್ಕೊತೀನಿ. ಬೂನಹಳ್ಳಿನಲ್ಲಿ BSR ಕಂಪ್ನಿಯವರು ಕೆರೆ ಮಣ್ಣನ್ನು ತೆಗೆದು ರಸ್ತೆಗೆ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಕ್ರಮ ಜರುಗಿಸಿದ್ರಿ? ಮಾಧ್ಯಮಗಳೆಲ್ಲ ಇದಾಯ್ತು, ವರದಿ ಆಯ್ತು. ಏನು ಮಾಡಿದ್ರೆ ಸರ್? ಅಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಗುತ್ತಿಗೆದಾರ ಏನು ಕಾಣೋದು? ರಸ್ತೆಗೆ ಜಲ್ಲಿ ಆಗಲಿ, ಮತ್ತೊಂದು ಮಣ್ಣಾಗಲಿ, ನೀರಾಗಲಿ, ನೀರಿನೂ ಸಹ ಕೆರೆಯಿಂದ ತಗೊಳಂಗಿಲ್ಲ. ಆ ಮಣ್ಣನ್ನ 10 ಅಡಿ 15 ಅಡಿ ಆಳ ಬಗಿತಾರೆ ಸರ್. ಎಷ್ಟು ಜನ ಕೆರೆಗೆ ಹಳ್ಳಿ ಕಡೆ ಹೋಗಿ ಸತ್ತೋಗಿದ್ದಾರೆ. ದಿವಸ ಸಾಯ್ತಾ ಇದಾರೆ ಮಕ್ಕಳು. ದಿವಸ ವರದಿಗಳು ಬರ್ತಾ ಇಲ್ವಾ? ಇದರಿಂದಲೇ ಸಾಯ್ತಾ ಇರೋದು. 3 ಅಡಿ ತೆಗಿಬೇಕಲ್ಲ ಸರ್? 3 ಅಡಿ ಆದ್ರೆ ಏನು ಅನಾಹುತಗಳಾಗಲ್ಲ. ಯಾರೋ ಮಣ್ಣನ್ನ ಯಾರೋ ಇರೋ ಊರಲ್ಲಿ ಗ್ರಾಮಸ್ಥರ
ಒಂದು 3-4 ಜನ ಅಯೋಗ್ಯರು ಅಂತಾನೆ ಹೇಳ್ಬೋದು. ಅವರು ಮಣ್ಣನ್ನ ಮಾರಾಟ ಮಾಡ್ತಾರೆ. ಜನಗಳ ಜನಗೆ ಇಷ್ಟು ಕಾಲದ ಮುಂದೆ ಇಟ್ಟಾಗ ಚಿಪ್ಪ ಬಿದ್ದು ಎಷ್ಟು ಜನ ಸತ್ತೋಗಿದ್ದಾರೆ, ಎಷ್ಟು ಮಕ್ಕಳು ಸತ್ತೋಗಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಡಲೇಬೇಕು ಸರ್. ಇದನ್ನ ಯಾರಿಗೋ ಮಣ್ಣನ್ನು ಮಾರಾಟ ಮಾಡ್ಕೊಳೋದಲ್ಲ ಇವತ್ತಿನ ದಿವಸ. ಅವ್ರಿಗೆ ಯಾರೋ ಗುತ್ತಿಗೆನಲ್ಲೇ ಅವರಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿರುತ್ತೆ. ಅದಂತೂ ಮಾಡಿ ನೋಟ್ ಮಾಡ್ಕೊಳ್ಳಿ. ಅದು ಸ್ನೇಹಿತರೆ ಕ್ಲೋಸ್ ಕೊಟ್ಬಿಡಿ ಒಂದು ಫೈನ್ ಕ್ಲೋಸ್ ಹೇಳಿ. ಕ್ಲೋಸ್ ಹೇಳಿ, ಜೋರಾಗಿ ಹೇಳಿ, ಜೋರ ವಯಸ್ಸಲ್ಲಿ ಹೇಳಿ. ಇವತ್ತು ನಾವು ಏನು ನಮ್ಮ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ರವರ ಒಂದು ಸುಳ್ಳು ಕೇಸರ ಪ್ರಕರಣವನ್ನು ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿಕೊಂಡು ಹೇಮಾವತಿ ಸ್ಟ್ಯಾಚ್ಯೂಯಿಂದ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಮ್ಮ ಹಾಸನ KRS ಪಕ್ಷದಿಂದ ಮನವಿ ಕೊಟ್ಟು ಅದನ್ನು ಗಮನಿಸಿ ನಾವು ಇದನ್ನು ಮುಂದುವರಿಸ್ತೀವಿ ಅಂತ ಅಂದರು. ಏನಾಗುತ್ತೆ ನೋಡೋಣ. ನಮ್ಮ KRS ಪಕ್ಷ ನೋಡಿ ಸ್ವಾಮಿ, ನಮ್ಮ ಹೋರಾಟಗಳನ್ನು, ನಮ್ಮ ನ್ಯಾಯಪರವಾದ ಒಂದು ಕಾಳಜಿಯನ್ನು ಯಾರೂ ನಮ್ಮ ನಿಲ್ಸಕ್ಕಾಗೋದಿಲ್ಲ. ನಮ್ಮ ಹೋರಾಟ ಇದೇ ರೀತಿ ನ್ಯಾಯಯುತವಾಗಿ ಏನು ಶೀಲ ಮತ್ತು ಶಿಸ್ತು ಈ ಸಿದ್ಧಾಂತದ ಮುಂದೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೈ KRS. ಸ್ನೇಹಿತರೆ, ಇಲ್ಲಿಗೆ ಲೈವ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ.